ಕನ್ನಡಕ್ಕೆ ಕೈ ಎತ್ತು, ನಿನ್ನ ಕೈ ಬಂಗಾರವಾಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಹಿರಿಯರು ಹೇಳಿದ್ದಾರೆ. ಕನ್ನಡ ರಾಜ್ಯೋತ್ಸವ ಬಂದರೆ ಮರಾಠಿಯ ಈ ಕಿರಿಕ್ ಪಾರ್ಟಿಗಳು ತಮ್ಮ ಕಿರಿಕನ್ನು ಯಾವಾಗಲೂ ಶುರು ಮಾಡ್ತಾರೆ. ಅದೇ ಥರದಲ್ಲಿ ಈ ಬಾರಿ ಕೂಡ ಪ್ರಾರಂಭ ಮಾಡಿದರು. ಆದರೆ ದಿಟ್ಟ ಕ್ರಮವನ್ನು ಕೈಗೊಂಡಂತಹ ನಮ್ಮ ಬೆಳಗಾವಿ DC ರೋಷನ್ ಅವರು, ಇವರ ವಿರುದ್ಧ ಹಕ್ಕುಚ್ಯುತಿ ಮಂಡನೆಗೆ ಮುಂದಾಗಿರ್ತಕ್ಕಂತಹ ಮಹಾರಾಷ್ಟ್ರದ MP, ಇವರ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಇವತ್ತು ಧ್ವನಿ ಎತ್ತಿದೆ, ಅವರಿಗೆ ಬೆಂಬಲವಾಗಿ ನಿಂತಿದೆ. ಏನು ಅಂತ ಹೇಳಿದ್ರೆ, ಯಾವ DC ಈ ಕ್ರಮಕ್ಕೆ ಮುಂದಾಗ್ಯಾರೆ ಅವರ ಪರ ರಾಜ್ಯ ಸರ್ಕಾರವೂ ಕೂಡ ಇರಬೇಕು ಅಂತ ಹೇಳಿದ್ದಾರೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಶಿವಮೊಗ್ಗ ಜಿಲ್ಲಾ ಘಟಕ ಇಲ್ಲಿದ್ದಾರೆ, ಅವರ ಜಿಲ್ಲಾಧ್ಯಕ್ಷರು ಕೂಡ ಇದ್ದಾರೆ ಮತ್ತು ಸಾಕಷ್ಟು ಜನ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಸರ್, ಇವತ್ತು ನೀವು ಹೋರಾಟಕ್ಕೆ ಮುಂದಾಗಿದ್ದೀರಾ. ಯಾವ ಒಬ್ಬ ಮಾನ್ಯನ ಸಂಸದ, ಮಹಾರಾಷ್ಟ್ರದ ಸಂಸದ ಈ ಕ್ರಮಕ್ಕೆ ಮುಂದಾಗಿದ್ದಾರೆ, ಹಕ್ಕುಚ್ಯುತಿ ಮಂಡನೆಗೆ ಮುಂದಾಗಿದ್ದಾರೆ, ಇದನ್ನು ಯಾವ ಥರದಲ್ಲಿ ನೀವು ಖಂಡಿಸ್ತೀರಾ? ಮೊದಲನೇದಾಗಿ ಅವ್ರ ಕೆಲಸನೇ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಏನು ಕೆಲಸಗಳಿದೆ ಅದು ಯಾವಾಗ್ಲೂ ನವಂಬರ್ 1 ಏನು ನಮ್ಮ ಕನ್ನಡ ರಾಜ್ಯೋತ್ಸವ ಹಬ್ಬನ ಆಚರಿಸ್ತೀವಿ, ಆವತ್ತಿನ ದಿನ ಬೆಳಗಾವಿ ಒಳಗಡೆ ಬಂದ್ಬಿಟ್ಟು ಕಪ್ಪು ಬಾವುಟ ಪ್ರದರ್ಶನ ಮಾಡ್ತಾರೆ. ಆ ದಿಟ್ಟ ನಿರ್ಧಾರ ಏನಿದೆ ಅದನ್ನು ನಮ್ಮ ಬೆಳಗಾವಿ DC ರೋಷನ್ ಮಹಮ್ಮದ್ ಏನಿದ್ದಾರೆ ಅವರು ತಡೆದಿದ್ದಾರೆ. ಅವರಿಗೆ ಬೆಳಗಾವಿಗೆ ಬರೆದಿದ್ದಂಗೆ ಅವ್ರಿಗೆ ತಡೆದಿದ್ದಾರೆ. ಆ ವಿಚಾರನ ಇಟ್ಕೊಂಡು ನಾನು ಮಹಾರಾಷ್ಟ್ರ ಸಂಸದ, ನಾನು ಒಳಗಡೆ ಬರೋಕ್ಕೆ ತಡೆದಿದ್ದಾರೆ, ನನಗೆ ಹಕ್ಕುಚ್ಯುತಿ ಆಗಿದೆ ಅಂತ ಹೇಳಿದ್ದೇನೆ. ಏನು ಸ್ಪೀಕರ್ಗಳಿಗೆ ಏನು ಮನವಿ ಕೊಟ್ಟಿದ್ದಾರೆ, ಇಡೀ ನಮ್ಮ ಏನು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸಂಸದರು ಏನಿದ್ದಾರೆ ಅದರಲ್ಲಿ ಒಬ್ಬರೇ ಸಂಸದರು ಜಗದೀಶ್ ಶೆಟ್ಟರ್ ಒಬ್ಬರೇ ಧ್ವನಿ ಎತ್ತಿರೋದು, ಮಿಕ್ಕಿದ ಯಾವ ಸಂಸದರು ಈ ವಿಚಾರದಲ್ಲಿ ಮಾತಾಡಿಲ್ಲ. ಹಾಗಾಗಿ ಇವತ್ತು ನಾವು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲಾಧಿಕಾರಿಗಳ ಪರವಾಗಿ ಜಿಲ್ಲಾ ಸಂಸದರುಗಳು ನಿಂತ್ಕೋಬೇಕು, ರಾಜ್ಯದ ಸಂಸದರುಗಳು ಧ್ವನಿ ಎತ್ತಬೇಕು ಸಂಸದಲ್ಲಿ ಅಂತೇಳಿ ಇವತ್ತೊಂದು ಮನವಿಯನ್ನು ಕೊಟ್ಟಿದ್ದೀವಿ. ಅವ್ರ ವಿರುದ್ಧ ಏನಾರ ಕ್ರಮ ಕೈಗೊಂಡ್ರೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳು ಏನು ನಮ್ಮ ಸಂಘಟನೆ ಇದೆ ಎಲ್ಲ ಜಿಲ್ಲೆಗಳಲ್ಲೂ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ನಾವು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಅತಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ನಮ್ಮ ಸಾಕಷ್ಟು ಸಂಸದರು ಧ್ವನಿ ಎತ್ತಿಲ್ಲ ಅನ್ನೋ ಮಾತನ್ನು ತಾವು ಕೂಡ ಹೇಳಿದ್ರಿ. ಸಂಸದರು ಯಾವ ಥರದಲ್ಲಿ ಕ್ರಮ ತಗೋಬೇಕಿತ್ತು ಅಂತ ಅನಿಸುತ್ತೆ? ಅದರಂದ್ರೆ ಇದ್ರ ವಿರುದ್ಧ ಯಾವ ಥರದ ಧ್ವನಿಯನ್ನು ಗಟ್ಟಿಗೊಳಿಸಬೇಕಿತ್ತು ಅಂತ ಅನ್ಸುತ್ತೆ ನಿಮಗೆ? ಅವರು ಎಲ್ಲ ಕನ್ನಡ ಪರ ಸಂಸದರೇ ಇರೋದು, ಬೇರೆ ರಾಜ್ಯದ ಸಂಸದರು ಯಾರೂ ಇಲ್ಲ. ಕನ್ನಡ ವಿಚಾರಕ್ಕೆ ಎಲ್ಲ ಅವಮಾನ ಆಗುತ್ತೋ ಫಸ್ಟ್ ಧ್ವನಿ ಎತ್ತತಕ್ಕಂಥ ಕೆಲಸ ಸಂಸದರು ಮಾಡಬೇಕಿತ್ತು. ಅದನ್ನು ಮಾಡದೇ ಇರೋದು ನಮ್ಮ ಕನ್ನಡ ನಾಡಿನ ದೊಡ್ಡ ದುರಂತ ಅಂತ ಹೇಳ್ತೀವಿ. ಇವ್ರ ವಿರುದ್ಧನೂ ನಾವು ಏನಂತ ಹೇಳಿದ್ರೆ, ಈ ಧ್ವನಿ ಎತ್ತಲಿಲ್ಲ ಅಂತ ಹೇಳಿದ್ರೆ ಇವ್ರ ವಿರುದ್ಧನೂ ನಾವು ಪ್ರತಿಭಟನೆ ಮಾಡೋಕ್ಕೆ ಹಿಂಜರಿಲ್ಲ ಅಂತ ಈ ಮೂಲಕ ನಾವು ಸಂಸದರಿಗೂ ಸಮೇತನೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಧನ್ಯವಾದ. ಇನ್ನು ವೀಕ್ಷಕರೇ, ಈ ವಿಚಾರವಾಗಿ ಮಾತಾಡಲಿಕ್ಕೆ ಮುಜೀಬ್ ಅವರು, ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷರಾದಂಥ ಮುಜೀಬ್ ಅವರು ಕೂಡ ಇದ್ದಾರೆ. ಅವರು ಈ ವಿಚಾರದಲ್ಲಿ ಏನು ಮಾತಾಡ್ತಾರೆ ಅನ್ನೋದನ್ನು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣಂತೆ. ಸರ್, ಈಗ ನಮ್ಮ ಸಂಸದರ ಬಗ್ಗೆ ತಮ್ಮ ಅನಿಸಿಕೆ ಏನಂತ ಹೇಳಿದ್ರೆ, ಮಹಾರಾಷ್ಟ್ರದ ಒಬ್ಬ ಸಂಸದ ನಮ್ಮ ರಾಜ್ಯದೊಳಗಡೆ ನುಗ್ಗಲಿಕ್ಕೆ ಪ್ರಯತ್ನ ಪಟ್ಟಾಗ ಅದಂತ ತಡೆದಂಥ DC ಅವ್ರ ವಿರುದ್ಧಕ್ಕೆ ಕ್ರಮಕ್ಕೆ ಮುಂದಾಗ್ಯಾರೆ ಮಾನ್ಯ ಅನ್ನೋ ಮಹಾರಾಷ್ಟ್ರದ ಸಂಸದ. ಇದನ್ನು ನೀವು ಯಾವ ರೀತಿಯಲ್ಲಿ ಖಂಡಿಸ್ತೀರಾ? ಮತ್ತು ನಮ್ಮ ಸಂಸದರಿಗೆ ಏನು ನೀತಿ ಪಾಠ ಹೇಳಲಿಕ್ಕೆ ಬಯಸ್ತೀರಾ, ನಮ್ಮ ರಾಜ್ಯದ ಸಂಸದರಿಗೆ? ನೋಡಿ, ವಿಶೇಷವಾಗಿ ಸಂಸದರಿಗೆ ಹೇಳೋದು, ನೀವೆಲ್ಲ ಕನ್ನಡಿಗರ ಮತದಿಂದ ಗೆದ್ದಿರೋಂಥದ್ದು. ಯಾವುದೋ ಒಂದು ದ್ವಿಚಕ್ರ ವಾಹನ ಹಿಡಿದಿದ್ದಾರೆ ಅಂತ ಹೇಳಿದ್ರೆ ಟ್ರಾಫಿಕ್ ಸ್ಟೇಷನಿಗೆ ತಕ್ಷಣ ಫೋನ್ ಮಾಡ್ತಾರೆ ಜನಪ್ರತಿನಿಧಿಗಳು. ಆದರೆ ನಿಮಗೆ ರಾಜ್ಯದ ವಿಚಾರ ಬಂದಾಗ, ಕನ್ನಡದ ವಿಚಾರ ಬಂದಾಗ ನಿಮ್ಮ ಕಿವಿ ಮೇಲೆ ಒಂದು ಇರುವೆನೂ ಕೂಡ ಹೋಗದೇ ಇರೋಂಥದ್ದು ಭಾಳ ಬೇಸರದ ವಿಚಾರ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ನಿಮಗೆ ಎಚ್ಚರಿಕೆ ಕೊಡ್ತಾ ಇದೆ. ಇನ್ನೂ ಕೂಡ ನೀವುಗಳು ಇಂಥ ವಿಚಾರದಲ್ಲಿ, ಅದು ವಿಶೇಷವಾಗಿ ಒಬ್ಬ ಜಿಲ್ಲಾಧಿಕಾರಿಗಳು ಕನ್ನಡದ ವಿಚಾರ ಬಂದಾಗ, ಕರ್ನಾಟಕದಲ್ಲಿ ವಿಚಾರ ಬಂದಾಗ, ಅದರಲ್ಲೂ ವಿಶೇಷವಾಗಿ ಗಡಿಭಾಗದ ವಿಚಾರ ಬಂದಾಗ, ರಾಜ್ಯೋತ್ಸವದ ವಿಚಾರ ಬಂದಾಗ ಕನ್ನಡಿಗನಾಗಿ ಏನು ಕೆಲಸ ಮಾಡಬೇಕು, ಕರ್ನಾಟಕದ ಅಸ್ಮಿತೆಯನ್ನು ಉಳಿಸಲಿಕ್ಕೆ ಯಾವ ಕೆಲಸ ಮಾಡಬೇಕು, ಈ ನಿಟ್ಟಿನಲ್ಲಿ ಆ ಒಂದು ರೋಷನನ್ನು ಜಿಲ್ಲಾಧಿಕಾರಿಗಳು ಒಂದು ದಿಟ್ಟ ನಿರ್ಧಾರ ತಗೊಂಡಿದ್ದಾರೆ. ಅವರಿಗೆ ಬೆಂಬಲವಾಗಿ ನಿಲ್ಲಬೇಕಾಗಿದ್ದು ನಮ್ಮ ಕರ್ನಾಟಕದ ಎಲ್ಲ ಲೋಕಸಭಾ ಸದಸ್ಯರ ಆದ್ಯ ಕರ್ತವ್ಯ. ಬೇರೆ ಯಾವ ಕೆಲಸ ಇದ್ದರೂ ಕೂಡ ನೀವು ಮುಖ್ಯವಾಗಿ ಇದನ್ನು ಗಣನೆಗೆ ತೆಗೆದುಕೊಂಡು, ಈಗಲೂ ಕೂಡ ಅವಕಾಶ ಇದೆ, ತಕ್ಷಣ ನೀವೆಲ್ಲರೂ ಕೂಡ ನಿಯೋಗವನ್ನು ತೆಗೆದುಕೊಂಡು ಹೋಗಬೇಕು. ಲೋಕಸಭಾ ಅಧ್ಯಕ್ಷರಿಗೆ ಹೇಳಬೇಕು, ಜಿಲ್ಲಾಧಿಕಾರಿಗಳ ಮೇಲೆ ಯಾವುದೇ ರೀತಿಯ ಕ್ರಮ ಆಗಬಾರ್ದು. ಅವ್ರ ಏನು ಶಿವಸೇನೆ ಸಂಸದರು ಏನು ಹಕ್ಕುಚ್ಯುತಿ ಆಗಿದೆ ಅಂತ ಹೇಳಿದ್ರೆ, ಅಲ್ಲಿ ಏನು ಹಕ್ಕುಚ್ಯುತಿ ಆಗಿಲ್ಲ. ಏನು ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ತೊಗೊಂಡಿದ್ದಾರೆ. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಯಾವತ್ತೂ ಕೂಡ ಯಾವುದೇ ಕರ್ನಾಟಕದ ಮೂಲೆಯಲ್ಲಿರುವಂಥ ಅಧಿಕಾರಿಯಾಗಿರ್ಬೋದು, ಸಾರ್ವಜನಿಕರಿರ್ಬೋದು, ಕನ್ನಡದ ವಿಚಾರ ಬಂದಾಗ ಯಾರು ಬೆಂಬಲಿಸ್ತಾರೆ, ಕನ್ನಡಕ್ಕೆ ಯಾವತ್ತೂ ಬೆಲೆ ಕೊಡ್ತಾರೆ, ಅಂಥರ ಜೊತೆಯಲ್ಲಿ ಯಾವತ್ತೂ ಇರುತ್ತೆ. ನಮ್ಮವರೇ ಇರಲಿ, ಹೊರಗಡೆಯವರೇ ಇರಲಿ, ಕನ್ನಡದ ವಿರುದ್ಧ ಯಾರೇ ಇದ್ದರೂ ಕೂಡ ಅವ್ರ ವಿರುದ್ಧವಾಗಿ ನಾವು ಯಾವತ್ತೂ ಇರ್ತೀವಿ. ನಾವು ಯಾವತ್ತೂ ಕನ್ನಡ ಪರ. ನಮ್ಮ ಅಧ್ಯಕ್ಷರು ಹೇಳಿದರು, ಈಗ ಇನ್ನೇನಾದರೂ ಮುಂದಿನ ದಿನಗಳಲ್ಲಿ ತಕ್ಷಣವೇ ಲೋಕಸಭಾ ಸದಸ್ಯಗಳೆಲ್ಲ ಸೇರಿಕೊಂಡು ಜಿಲ್ಲಾಧಿಕಾರಿಗಳಿಗೆ ಕನ್ನಡದ ವಿಚಾರದಲ್ಲಿ ಏನು ಕ್ರಮ ತಗೊಂಡಿದ್ದಾರೆ, ಕರ್ನಾಟಕದ ವಿಚಾರದಲ್ಲಿ ಕ್ರಮ ತಗೊಂಡಿದ್ದಾರೆ, ರಾಜ್ಯೋತ್ಸವದ ವಿಚಾರದಲ್ಲಿ ಕ್ರಮ ತೆಗೆದುಕೊಂಡಿದ್ದಾರೆ,
MES ಪುಂಡಾಟಿಕೆಗೆ ಮೂಗ್ದಾರ ಹಾಕಿದ್ದಾರೆ. ಅವ್ರಿಗೆ ಬೆಂಬಲಿಸಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆ ಎದುರುಗಡೆ ನಿಮ್ಮ ಮನೆಯನ್ನು ಮುತ್ತಿಗೆ ಹಾಕುವಂಥ ಕೆಲಸವನ್ನು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಶಿವಮೊಗ್ಗದಿಂದನೇ ಪ್ರಾರಂಭ ಮಾಡಬೇಕಾಗತ್ತೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀವಿ ಸರ್. ಧನ್ಯವಾದಗಳು ಸರ್. ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಬರೋಬ್ಬರಿ 29 ಸಂಸದರಿದ್ದಾರೆ. ಅವರಲ್ಲಿ ಕೇವಲ ಒಬ್ಬರು ಮಾತ್ರ ದನಿ ಎತ್ತಿರೋದು. ಆಹಾ, ನಾಚಿಕೆ ಆಗಲ್ವಾ ನಮ್ಮ ಸಂಸದರಿಗೆ? ಕನ್ನಡದ ನೆಲ ಜಲ ಬಂದಾಗ ಎಲ್ಲ ಪಕ್ಷಾತೀತವಾಗಿ ಒಗ್ಗಟ್ಟಿರಬೇಕು. ಕನ್ನಡ ಉಳಿದ್ರೆ ರಾಜ್ಯ ಉಳಿಯುತ್ತೆ, ರಾಜ್ಯ ಉಳಿದ್ರೆ ನಾವು ಉಳಿತೀವಿ. ಇದಕ್ಕೆ ಬೆಲೆ ಕೊಡದಂಥ ನಮ್ಮ ಸಂಸದರಿಗೆ ನಾಚಿಕೆಗೇಡು ಅಂತಲೇ ಹೇಳ್ಬೋದು. ನೋಡೋಣ ಇನ್ನಾದರೂ ಎಚ್ಚೆತ್ಕೊಳ್ತಾರ ಗಾಢ ನಿದ್ರೆಯಲ್ಲಿರ್ತಕ್ಕಂಥ ನಮ್ಮ ಸಂಸದರು, ನಮ್ಮ ರಾಜ್ಯದ ಸಂಸದರು. ನಾನು DP ಅರವಿಂದ್, F7 ನ್ಯೂಸ್, ಶಿವಮೊಗ್ಗ.